ಹಗರಣ ಸಂಬಂಧ ಸಿಎಂ ತಲೆದಂಡಕ್ಕೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ ದೋಸ್ತಿಗಳು 6 ದಿನದಿಂದ ನಡೆಸ್ತಾ ಇರುವ ಪಾದಯಾತ್ರೆ ಕೊನೆಯ ಹಂತ ತಲುಪಿದೆ. ಮಂಡ್ಯದಿಂದ ಶುರುವಾದ ಪಾದಯಾತ್ರೆ ಸಂಜೆ ಶ್ರೀರಂಗಪಟ್ಟಣಕ್ಕೆ ಹೋಯಿತು. ನಾಳೆ ಮೈಸೂರು ತಲುಪುತ್ತೆ. ನಾಳಿದ್ದು ಪ್ರಮುಖವಾಗಿ 3 ಜನ ಮಾತಾಡಿದ್ದಾರೆ. ಹೌದು ಸರ್, ನೋಡೋಣ. ಆಯುಷ್ ಮುಗ್ದೋಗ್ತಂಗೆ ಕಾಣ್ತಾ ಇದೆ. ಭ್ರಷ್ಟಾಚಾರಿಗಳು ಅಂತ ಪ್ರೂವ್ ಆಗೌಟಿದೆ. ಸರ್ಕಾರ ಬಹಳ ದಿನ ಉಳಿಯಲ್ಲ ಅಂತ ಅನ್ಸುತ್ತೆ. ರಾಜೀನಾಮೆ ಕೊಡ್ಬೇಕು ಮುಖ್ಯಮಂತ್ರಿ. ಅವರು ಸ್ವಾತಂತ್ರ್ಯ ಇದ್ದಾರೆ, ಏನ್ ಬೇಕೋ ತನಿಖೆ ಮಾಡಲಿ. ಎಲ್ಲೋ ಒಂದ್ ಕಡೆ ಆಘಾತ ಆಗಿದೆ. ಏನಪ್ಪಾ ತನ್ನ ರಾಜಕೀಯ ಜೀವನದಲ್ಲಿ ಇಂತ ದಿನಗಳು ಬರ್ತದೆ ಅಂತೇಳಿ ಅವ್ರು ಊಹಿಸಿರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಾದಯಾತ್ರೆಗೆ ಹೆದರಿ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರಿಗೆ ಹೆದರಿ ಕಳೆದ 16 ತಿಂಗಳು ಏನು SCP TSP ಅನುದಾನ ಡೈವರ್ಟ್ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೌಂಡ್ಲೆಸ್ ಆಗಿದ್ದಾರೆ. ರಾಹುಲ್ ಗಾಂಧಿ ಅವರು ವಾಯ್ಸ್ಲೆಸ್ ಆಗಿದ್ದಾರೆ. ಕರ್ನಾಟಕದ ವಿಷಯ ಬಂದಾಗ ಮಾತಾಡಿ ಖರ್ಗೆ ಸಾಹೇಬ್ರೆ, ಮಾತಾಡಿ. ರಾಹುಲ್ ಮಾತಾಡುವಾಗ ಅವರು ಮುಖ್ಯಮಂತ್ರಿಗಳು ಒಂದು ಇದನ್ನ ಪ್ರಕಟ ಮಾಡ್ದಂಗೆ ಕಾಣಿಸ್ತು ನನಗೆ. ಅದು ಹೌದು, 40 ವರ್ಷದ ರಾಜಕಾರಣದಲ್ಲಿ ಈ ಥರದ್ದು ಯಾವುದೇ ಇದಕ್ಕೆ ತಿಗ್ಲಾಕೊಳ್ಳದಿದ್ದವನು ನಾನು ಈ ಥರದ್ದನ್ನು ಎದುರಿಸ್ಬೇಕಾಗಿ ಬಂತೇನೋ ಅನ್ನುವ ಒಂದು ಹರ್ಟ್ ಇದ್ದಂಗಿತ್ತು. ಬಟ್ ಮೈ ಪರ್ಸನಲ್ ಹರ್ಟ್ ಡಸ್ ನಾಟ್ ಕೌಂಟ್ ಇನ್ ಪಬ್ಲಿಕ್ ಲೈಫಲ್ಲಿ. ಅದರಿಂದ ಪ್ರಯೋಜನ ಆಗ್ಲಿಕ್ಕಿಲ್ಲ. ಸೊ ನೌ ಚೀಫ್ ಮಿನಿಸ್ಟರ್ ವಿಲ್ ಹ್ಯಾವ್ ಟು ಟೇಕ್ ಸಮ್ ಆಕ್ಷನ್. ಅದನ್ನ ಹೇಗೆ ಆ ಕಳಂಕ ಅಥವಾ ಅಂತಹ ಕಪ್ಪು ಚುಕ್ಕೆ ಡ್ಯಾಶ್ ಡ್ಯಾಶ್ ಅವ್ರು ಏನು ಹೇಳ್ತಾರೆ ಆಗೋದಾದ್ರೆ ಹಿಸ್ ಡಿಸಿಷನ್ ಹ್ಯಾಸ್ ಟು ಬಿ ಕ್ಲಿಯರ್, ವಿಚ್ ಐ ಥಿಂಕ್ ಬಹಳ ಸಟಲ್ ಆಗಿ ತುಂಬಾ ಸಣ್ಣದಾಗಿ ಇವತ್ತು ಮಾಡ್ದಂಗಿದೆ. ಯು ಟೇಕ್ ಇಟ್ ಬ್ಯಾಕ್ ಅಂತ ಅವ್ರಿಗೆ ಬಿಟ್ಟಿದ್ದಾರೆ ಮೂಡಾಗೇನೆ. ನಾವು ಸಂಬಡಿ ಹ್ಯಾಸ್ ಟು ಟೇಕ್ ಬ್ಯಾಕ್ ಇಫ್ ಇಟ್ ಇಸ್ ರಾಂಗ್. ಇದು ಸರ್ಕಾರ, ಈಗ ಅವರು ಹೇಳಿದ್ರು ನನ್ನ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ದುರ್ಬಲಗೊಳಿಸೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಸೋತಿದ್ದಾರೆ ಅಂತ. ಇಲ್ಲೂ ಅಶೋಕ್ ಹೇಳ್ತಾರೆ ಈ ಸರ್ಕಾರದ ಆಯುಷ್ ಮುಗಿದಿದೆ. ನನಗೆ ಈ ಸರ್ಕಾರದ ಆಯುಷ್ ಮುಗಿದಿದೆ ಅಂತ ಅನ್ನಿಸ್ತಿಲ್ಲ ನನಗೆ. ಬಿಕಾಸ್ ಆಫ್ ದಿ ನಂಬರ್ ಪಾಯಿಂಟ್ ಅಲ್ಲಿ ಮುಖ್ಯಮಂತ್ರಿಗಳು ಬರ್ಬೋದು, ಮುಖ್ಯಮಂತ್ರಿಗಳು ಹೋಗಬಹುದು, ಡ್ಯಾಶ್ ಡ್ಯಾಶ್ ಇವೆಲ್ಲ ಡಿಫರೆಂಟ್ ಇಶ್ಯೂ. ಆಸ್ ಎ ಕಾಂಗ್ರೆಸ್ ಗವರ್ನಮೆಂಟ್ ಇಲ್ಲದು ಅದಕ್ಕೆ ಸಮಸ್ಯೆ ಬಂದಿದೆ ಅಂತ ನನಗೆ ಇನ್ನೂ ಅನ್ನಿಸುವ ಪರಿಸ್ಥಿತಿ ಕಾಣಿಸ್ತಾ ಇಲ್ಲ. ಬಟ್ ವಿಜೇಂದ್ರ ಹೇಳಿದ್ದಿರಬಹುದು, ಇಂಥ ದಿನ ಬರುತ್ತೆ ಅಂತ ಸಿದ್ದರಾಮಯ್ಯ ಎಣಿಸಿರಲಿಲ್ಲ, ಇರಬಹುದು. ಅದು ಅವ್ರ ಬಾಯಿ ಮಾತಲ್ಲೂ ಇದೆ. ನಾನು ಇಂಥ ದಿನ ನೋಡ್ಬೇಕಾಗತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಅಂತ ಅವ್ರಿಗೂ ಇದ್ದಂಗಿದೆ. ಲೆಟ್ಸ್ ಸಿ, ನಾಳೆ ಅವರು ಏನೇನು ಪ್ರತ್ಯುತ್ತರ, ಪ್ರತ್ಯಾಸ್ತ್ರ, ಬ್ರಹ್ಮಾಸ್ತ್ರ, ಪಾಶುಪತಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾರೆ, ನೋಡೋಣ. ಈ ಪಾದಯಾತ್ರೆ ನಾಳೆ ದೋಸ್ತಿಗಳದ್ದು ಮೈಸೂರನ್ನು ತಲುಪತ್ತೆ ಅಥವಾ ಶ್ರೀರಂಗಪಟ್ಟಣ ತಲುಪತ್ತೆ. ನಾಳೆ ಎಲ್ಲ ತಲುಪತ್ತೆ, ಇಲ್ಲ ಮೈಸೂರನ್ನು ತಲುಪಿಡುತ್ತೆ ನಾಳೆ. ಅಲ್ಲ, ರಾತ್ರಿ ಆಲ್ಟ್ ಮಾಡ್ಕೊಂಡು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾರೆ ಅವರು, ಅವ್ರು ಫಿರಂಗಿ ಹಿಡ್ಕೊಂಡು. ಮೈಸೂರ ಮೇಲೆ ಫಿರಂಗಿ ತಾನೆ. ಆದರೆ ಅದಕ್ಕೆ ಮೊದಲೇ ಒಂದು ದಿನ ಅಂದರೆ ವಿಚ್ ಇಸ್ ನಾಳೆ, ಕಾಂಗ್ರೆಸ್ ಅದಕ್ಕೆ ಪ್ರತ್ಯುತ್ತರವಾಗಿ ಜನಾಂದೋಲನ ಸಮಾವೇಶವನ್ನ ಆರ್ಗನೈಸ್ ಮಾಡಿದೆ. ಬಹಳ ವಿಚಿತ್ರ, ಎರಡೂ ಒಂದೇ ಜಾಗದಲ್ಲಿ ನಡೆಯುತ್ತೆ. ಓಕೆ, ಶಾಮಿಯಾನ ಇಸ್ ಕಾಮನ್, ಆಕ್ಟರ್ಸ್ ಆರ್ ಡಿಫರೆಂಟ್. ಓಕೆ, ನಾಳೆ ಮೈಸೂರಿನ ಮಹಾರಾಜ ಕಾಲೇಜ್ ಆವರಣದಲ್ಲಿ ನಡೀತಿರೋ ಈ ಸಮಾವೇಶಕ್ಕೆ ಲಕ್ಷಾಂತರ ಜನರನ್ನು ಸೇರಿಸೋದಕ್ಕೆ ಅವರ ಪಕ್ಷ ತೀರ್ಮಾನ ಮಾಡಿಕೊಂಡಿದೆ, ಸಿದ್ಧತೆಯೂ ಮಾಡಿದೆ. ಈ ಸಮಾವೇಶದಲ್ಲಿ ದೋಸ್ತಿ ನಾಯಕರುಗಳಿಗೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡ್ತಾರೆ ಅಂತ ಕೆಲವರ ನಿರೀಕ್ಷೆ. ಉತ್ತರ ಎಂದರೆ ಈಗ ಹೇಳಿರುವುದೇ ಉತ್ತರವೋ ಅಥವಾ ಹೊಸದಾಗಿ ಏನಾದರೂ ಬಂದೀತಾ ಗೊತ್ತಿಲ್ಲ. ಹಿಂದೆ ದೋಸ್ತಿಗಳು ನಡೆದ ಟಾಕ್ ಫೈಟು, ಆಮೇಲೆ HDK ಕುಟುಂಬದ ಬಗ್ಗೆ ಅದೇನೋ 42 ಸೈಟ್ ಬಗ್ಗೆ ಯಾರೋ ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟಿದ್ರಂತೆ ಬಿಜೆಪಿಯವರು, ಅದನ್ನು ಈಗ ಕೈ ಪಡೆಯವರು ತೋರಿಸ್ತಾರಂತೆ, ಡ್ಯಾಶ್ ಡ್ಯಾಶ್ ಮುಜುಗರ ಉಂಟು ಮಾಡ್ತಾರಂತೆ ಅಂತೆಲ್ಲ. ಈ ಮಧ್ಯೆ DK ಶಿವಕುಮಾರ್ ಅವರು ಮೈಸೂರನ್ನು ತಲುಪಿ ಅಲ್ಲಿ ಅವರು ಹೇಳ್ತಾರೆ, CM ಸಿದ್ದರಾಮಯ್ಯಗೆ ನಾನೇ ಬಂಡೆ, ನಾನೇ ಶಕ್ತಿ, ನಾನೇ ಬಲ, ನಾನು ಎಲ್ಲ ಕಾಲಕ್ಕೂ ಅವರ ಪರ, ನಾನು ಮಾತ್ರ ಅಲ್ಲ ಇಡೀ ಪಕ್ಷನೇ ನಿಂತುಬಿಟ್ಟಿದೆ ಅಂತ ಅವ್ರು ಹೇಳಿದ್ದಾರೆ. ನೆನ್ನೆ ದೇವೇಗೌಡರು ಅಮಿತ್ ಶಾ ಭೇಟಿ ಮಾಡಿದ್ದನ್ನು ಉಲ್ಲೇಖಿಸಿ ಅವರು ಕುಟುಂಬದ ರಕ್ಷಣೆಗೆ ಹೋಗಿರಬೇಕು ಅಂತ ಏನೋ ಲೇವಡಿ ಮಾಡಿದ್ದಾರೆ. ಐ ಡೋಂಟ್ ಥಿಂಕ್ ಸೊ. ಗೊತ್ತಿಲ್ಲ ನಮಗೆ ಆ ಸಭೆಗಳನ್ನು ಯಾಕೆ ಮಾಡ್ಕೋತಾರ ಅವ್ರುಗಳು ಅಂತ. ಅಮಿತ್ ಶಾ ಹೋಗಿ ದೇವೇಗೌಡರು ಮೀಟ್ ಮಾಡಿದ ತಕ್ಷಣ ಕುಟುಂಬ ರಕ್ಷಣೆ, ಪ್ರೈಮ್ ಮಿನಿಸ್ಟರ್ನ ಹೋಗ್ಬಿಟ್ಟು DK ಶಿವಕುಮಾರ್ ಮೀಟ್ ಮಾಡಿದ ತಕ್ಷಣ ಕಾಂಗ್ರೆಸ್ ಬಿಟ್ಟು ಹೋಗ್ಬಿಡ್ತಾರಂತೆ, ಪ್ರೈಮ್ ಮಿನಿಸ್ಟರ್ಗೆ ಮಾತು ಕೊಟ್ಟು ಬಂದ್ಬಿಟ್ರಂತೆ ಅಂತ ಅನ್ನಕ್ಕಾಗತ್ತಾ? ಎಲ್ಲದಕ್ಕೂ ವಿಶೇಷ ಅರ್ಥ ಆಗ್ಲಿಕ್ಕಿಲ್ಲ. ಅನ್ಲೆಸ್ ಅವರಿಬ್ಬರ ನಡುವೆ ನಡೆದಿರುವ ಮಾತುಕತೆ ಅಶರೀರವಾಣಿಯ ರೂಪದಲ್ಲಿ ನಿಮ್ಗಳನ್ನು ತಲುಪಿದ್ರೆ ನನಗೆ ಗೊತ್ತಿಲ್ಲಪ್ಪ. ಏನಿಯೋ, ಇಟ್ಸ್ ಆಲ್ ರೈಟ್. ಎಸ್, ನಾಳೆ ಕಾಂಗ್ರೆಸ್ನವರ ಸಮಾವೇಶ. ಬಲನೋ ತೋಳೋ ಏನೋ, ನಾನಂತೂ ಅವ್ರ ಪರ ಇದ್ದೀನಿ, ಮುಂದಕ್ಕೂ ಇರ್ತೀನಿ. ನಾವು ಇವತ್ತು ಇಡೀ ಪಕ್ಷ ಸರ್ಕಾರ
ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಂಡಿದ್ದೇವೆ. ನಿಜ ಇದ್ದಿದ್ರೆ ಬೇಕಾದ್ರೆ ಡೈಜೆಸ್ಟ್ ಮಾಡ್ಕೊಳ್ಳೋರು, ಸುಳ್ಳ ಈ ತರ ಮಾಡ್ತಾ ಇದಾರಲ್ಲ ಅಂತ ಅವ್ರಿಗೆ ಮಾನಸಿಕವಾಗಿ ಸ್ವಲ್ಪ ಹಿಂಸೆ ಆಗಿರಬಹುದು. ಇಲ್ಲೂ ಅವ್ರ ಅವಶ್ಯಕತೆ ಇರಲಿಲ್ಲ, ಆದ್ರೆ ಅವ್ರಿಗೆ ಇವ್ರದ್ದು ಹೋಮ್ ಟೌನ್ ಇದು, ಜನರಿಗೆ ಒಂದು ಸಂದೇಶ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಬರ್ತಾ ಇದ್ದಾರೆ. ಚೀಫ್ ಮಿನಿಸ್ಟರ್ ಅವಶ್ಯಕತೆ ಇಲ್ಲ, ನಾವು ಸಾಕು ಇವ್ರನ್ನೆಲ್ಲ. ನಂಗೆ ಗೊತ್ತಿಲ್ಲ DCM ಅವ್ರಿಗೆ ಅವ್ರು ಸ್ಟ್ರೆಸ್ಸು ಅಥವಾ ಮನಸ್ಸಿಗೆ ತಗೊಂಡಿದ್ದಾರೆ. ಮನಸ್ಸಿಗೆ ತಗೊಂಡಿರೋದು ಯಾವುದಂದ್ರೆ 40 ವರ್ಷದಲ್ಲಿ ಇದಂಗೆ ಅನ್ನೋದು. ಅದರ್ವೈಸ್ ಅವ್ರ ಸಂದರ್ಶನದಲ್ಲಿ ಹೇಳಿದ್ದು ನಾನು ಯಾವ ಸ್ಟ್ರೆಸ್ಸಲ್ಲೂ ಇಲ್ಲ, ನಾನು ಯಾವ ಟೆನ್ಷನ್ನಲ್ಲೂ ಇಲ್ಲ, ನಾನು ಏನಿಲ್ಲ ಆರಾಮಾಗಿದ್ದೀನಿ, ನಡ್ರಿ ಕಾಫಿ ಕುಡಿಯೋಣ ಅಂತ. ಬಟ್ ಸಮ್ಟೈಮ್ಸ್ ಪಬ್ಲಿಕ್ ಅಪಿಯರೆನ್ಸ್ ಏನಿರುತ್ತೆ ಸಾರ್ವಜನಿಕ ಜೀವನದಲ್ಲಿ ಆಂತರಿಕವಾಗಿಯೂ ಹಾಗೆ ಇರಬೇಕು ಅಂತೇನಿಲ್ಲ. ಸಾರ್ವಜನಿಕವಾಗಿ ಪಬ್ಲಿಕ್ ಅಪಿಯರೆನ್ಸಲ್ಲಿ ಕಾಣಿಸ್ಕೊಳ್ಳೋದಕ್ಕೂ ಒಳಗಡೆ ಇರಬಹುದಾದ ಆತಂಕಗಳಿಗೂ ಗೊತ್ತಿಲ್ಲ ನಮಗೆ. ಈ ಪ್ರಕರಣದಲ್ಲಿ ಅದು ಯಾವ ಸ್ವರೂಪವನ್ನು ಪಡೆಯುತ್ತೆ ಅನ್ನೋದು ವಿ ಹ್ಯಾವ್ ನೋ ಐಡಿಯಾ. ಏನು ಪಡಿಬಹುದು? ಇವರು ಪಾದಯಾತ್ರೆ ಮಾಡಿದ್ರು, ಅವ್ರು ಜನಾಂದೋಲನ ಮಾಡಿದ್ರು, ಇವ್ರು ಬೈದ್ರು, ಅವ್ರು ದಾಖಲೆ ಇಟ್ಟರು, ಇವ್ರು ದಾಖಲೆ ಇಟ್ಟರು. ವಾಟ್ ನೆಕ್ಸ್ಟ್ ಆಗೋದೇನು? ಪ್ರಶ್ನೆ ಏನು? ಅದು ಎರಡನೇ ಹಂತದನ್ನು ತಲುಪೋದಕ್ಕೆ ಇದಕ್ಕೆ ಜಾಗ ಇರಬಹುದಾದ್ದು ಎರಡು ಕಡೆ. ನಂಬರ್ 1, ಖಾಸಗಿಯಾಗಿ ನ್ಯಾಯಾಲಯಗಳನ್ನು ಅಪ್ರೋಚ್ ಮಾಡ್ತಿರೋರು ಯಾರು ಮಾಡ್ತಿರೋದಾರ ಅವರುಗಳು ನ್ಯಾಯಾಲಯ ಮಾನ್ಯ ಮಾಡಿ ಅದನ್ನೊಂದು ವಿಚಾರಣೆಯ ರೂಪದಲ್ಲಿ ತೆಗೆದುಕೊಳ್ಳುವುದು. ನಂಬರ್ 2, ರಾಜ್ಯಪಾಲರು ದೂರುದಾರ ಯಾರೋ ಕೊಟ್ಟಿರೋರ ಅರ್ಜಿಯನ್ನೇ ಆಧರಿಸಿ ಪ್ರಾಸಿಕ್ಯೂಷನ್ಗೆ ಏನಾದ್ರು ಪರ್ಮಿಷನ್ ಕೊಟ್ಟರೆ, ಆಗ ಯಾವುದೋ ಒಂದು ತನಿಖಾ ಸಂಸ್ಥೆ ಬಂದದಕ್ಕೆ FIR ಮಾಡಿ ಅವಾಗ ಇವ್ರ ಹೆಸರನ್ನ ಹಾಕಿದ್ರೆ ಆಗ ಅದು ಇನ್ನೊಂದು ಹಂತವನ್ನು ತಲುಪತ್ತೆ ಕಾನೂನಾತ್ಮಕವಾಗಿ. ಯಾಕಂದರೆ ರಾಜಕೀಯವಾಗಿ ಅವರು ಐ ಡೋಂಟ್ ಕೇರ್, ಅವ್ರು ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಾನೇನು ರಾಜೀನಾಮೆ ಕೊಡಲ್ಲ ಅಂತ ಅವ್ರು ಹೇಳಾಗಿದೆ ಈಗ. ಹಾಗಾಗಿ ಕಾನೂನಾತ್ಮಕವಾಗಿ ಹೋಗುತ್ತೆ. ಕಾನೂನಾತ್ಮಕವಾಗಿ ಏನು ಹೋಗುತ್ತೆ? ರಾಜ್ಯಪಾಲರಿಗಿರಬಹುದಾದ ಅಧಿಕಾರವನ್ನು ಇನ್ಕ್ಲೂಡಿಂಗ್ ಡಸ್ ಹಿ ಹ್ಯಾವ್ ಒರಿಜಿನಲ್ ಪವರ್ಸ್ ಟು ಇಶ್ಯೂ ಎ ಶೋಕಾಸ್ ನೋಟಿಸ್ ಅನ್ನೋದರ ಸಮೇತ ನ್ಯಾಯಾಲಯದ ವಿಮರ್ಶೆಯ ವ್ಯಾಪ್ತಿಗೆ ಬರುತ್ತೆ. ಕೇಂದ್ರ ನ್ಯಾಯಾಲಯಗಳು ಇತ್ತೀಚೆಗೆ, ಅದರಲ್ಲೂ ಸುಪ್ರೀಂ ಕೋರ್ಟು, ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ದಿಲ್ಲಿ, ಅಲ್ಲಿ ಲೆಫ್ಟಿನೆಂಟ್ ಗವರ್ನರ್ದು ಅಥವಾ ಕೇಂದ್ರ ಸರ್ಕಾರದ್ದು, ಇಲ್ಲೆಲ್ಲ ರಾಜ್ಯಪಾಲರ ಅಧಿಕಾರಗಳ ವ್ಯಾಪ್ತಿಯನ್ನು ಪರಾಮರ್ಶೆಗೆ ಒಳಪಡಿಸ್ತಾ ಇದೆ. ಇದೆಯಾ ಇಲ್ವಾ? ಇದು ಇನ್ನೊಂದು ಅದೇ ಥರ ರೆಫರ್ಡ್ ಪ್ರಕರಣವಾಗಿ ಹೋಗಿ ನಿಲ್ಲಬಹುದು ಅಷ್ಟು. ಅಲ್ಲಿಯವರೆಗೆ ಈ ಹೋರಾಟ ನೀನ್ಯಾರು ನಾನ್ಯಾರು